ಬಿಎಂಟಿಸಿ ಬಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಅಂದರೆ UPI ಟಿಕೆಟ್ ಪಡೆಯುವವರು ಈ ಸುದ್ದಿಯನ್ನು ನೋಡಲೇಬೇಕು. UPI ನಂಬಿದ್ರೆ ಬಸ್ಸಿಂದ ಕೆಳಗಿಳಿಯೋದಂತೂ ಫಿಕ್ಸ್. ಅದು ಬಿಎಂಟಿಸಿ ಬಸ್ಗಳಲ್ಲಿ ಪದೇ UPI ಸೇವೆ ಕೈ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟಿಕೆಟ್ ಪಡೆಯುವಂಥ ಸಂದರ್ಭದಲ್ಲಿ ದಿಢೀರಾಗಿ ಡೌನ್ ಆಗ್ತಾ ಇದೆಯಂತೆ ಸರ್ವರ್. ಸೊ 1 ತಿಂಗಳ ಅಂತರದಲ್ಲೇ 3ನೇ ಬಾರಿ ಈ ರೀತಿಯಾಗಿ ಸರ್ವರ್ ಡೌನ್ ಆಗಿರೋದು. ಸರ್ವರ್ ಡೌನ್ನಿಂದಾಗಿ ಬಸ್ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆಗೆ ದಿಢೀರಾಗಿ ಮತ್ತೆ ಸರ್ವರ್ ಡೌನ್ ಆಗಿದೆ. ಈ ಸರ್ವರ್ ಡೌನ್ನಿಂದಾಗಿ ಪ್ರಯಾಣಿಕರು ಮತ್ತು ಕಂಡಕ್ಟರ್ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಲ್ಲಿ. ಸೊ ಹಿಂಗೆ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ಆನ್ಲೈನ್ ಅಥವಾ UPI ಸ್ಕ್ಯಾನ್ ಏನು ಮಾಡ್ತೀರಿ ನೀವು, ಸ್ಕ್ಯಾನ್ ಮಾಡುವವರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಸ್ಕ್ಯಾನರ್ ಸರ್ವರ್ ಡೌನ್ನಿಂದಾಗಿ ಕಂಡಕ್ಟರ್ಗಳಿಗೂ ಕೂಡ ಇದು ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಸರ್ವರ್ ಡೌನ್, ಮತ್ತೊಂದು ಕಡೆ ಸಂಜೆ ಆಗ್ತಾ ಇದ್ದಂಗೆ ಪ್ರಯಾಣಿಕರಿಂದ ಬಸ್ಗಳು ತುಂಬಿ ತುಳುಕ್ತಾ ಇರೋದು. ಸೊ ನಿನ್ನೆ ರಾತ್ರಿ 8 ಗಂಟೆಯ ಸಂದರ್ಭದಲ್ಲಿ ಸರ್ವರ್ ಡೌನ್ ಆಗಿ ಪ್ರಯಾಣಿಕರು ಹಾಗೂ ಕಂಡಕ್ಟರ್ ನಡುವೆ ಆಗಿರುವಂಥ ಒದ್ದಾಟ ಪರದಾಟ ಇದು. ಸೊ ಹೀಗಾಗಿ ಟಿಕೆಟ್ ಕೊಡೋಕ್ಕೂ ಕೂಡ ಲೇಸು ಅನ್ನುವಂಥ ರೀತಿಯಲ್ಲಿ ಇದೆ. ಈಗ ಸ್ಕ್ಯಾನರ್ ಅನ್ನೋದಕ್ಕಿಂತ ಸುಮ್ಮನೆ ಟಿಕೆಟ್ ಅನೌನ್ಸ್ ಮಾಡಿಬಿಟ್ರೆ ಬೆಟ್ರು ಅಂತ. ಸೊ ಪ್ರಯಾಣಿಕರು ಈ ರೀತಿಯಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಲ್ಲಿ. ಸೊ ಇದು 3ನೇ ಬಾರಿಗೆ 1 ತಿಂಗಳ ಅವಧಿಯಲ್ಲಿ 3ನೇ ಬಾರಿಗೆ ಈ ರೀತಿಯಾಗಿ ಸರ್ವರ್ ಡೌನ್ ಆಗಿದೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ಈಗ ಸರ್ವರ್ ಡೌನ್ನಿಂದಾಗಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಕೊನೆಗೂ ಹೇಗೆ ಅಂದರೆ ಜನ ಓಡಾಟ ಮಾಡಿದ್ರ ಹೇಗೆ, ಅದಕ್ಕೆ ಪರಿಹಾರ ಯಾವ ರೀತಿಯಾಗಿ ಅಂತ? ಎಂ ಕುಮಾರ್, ಈಗಾಗಲೇ BMTC ಏನು ಡಿಜಿಟಲ್ ಪೇ ಮೂಲಕ ಏನು ಬಸ್ ಪಾಸ್ ಅಥವಾ ಟಿಕೆಟ್ ಅನ್ನ ದಿನದ ಪಾಸ್ ಅಥವಾ ಏನು ಟಿಕೆಟ್ ಅನ್ನ ಖರೀದಿಸಬಹುದು ಅಂತ ಹೇಳಿ ಈಗಾಗಲೇ ಬಿಡುಗಡೆ ಮಾಡಿದೆ. ಈ ನಿಟ್ಟಿನಲ್ಲಿ ಬಹುತೇಕರು ಈಗ ಡಿಜಿಟಲ್ಗೆ ಏನು ಕನ್ವರ್ಟ್ ಆಗಿದ್ದಾರೆ. ಟಿಕೆಟ್ ತೆಗೆದುಕೊಳ್ಬೇಕಾದ್ರೆ ಏನು BMTC ಅಲ್ಲಿ ಇರ್ತಕ್ಕಂಥ OPS ಮಿಷನ್ ಇದೆ, ಆ OPS ಮಿಷನ್ ಮೂಲಕ ಏನು ಡಿಜಿಟಲ್ ಪೇಮೆಂಟ್ ಮಾಡುವ ಮೂಲಕ ಟಿಕೆಟ್ ಅನ್ನ ಖರೀದಿ ಮಾಡ್ತಿದ್ರು. ಇದೀಗ ಏನು ಕಳೆದ 2-3 ತಿಂಗಳಿಂದ ಸಾಕಷ್ಟು ಏನು ಸರ್ವರ್ ಡೌನ್ ಆಗಿರೋದ್ರಿಂದ ಕ್ಯಾಶ್ ಇಲ್ಲದೆ ಹೋದ್ರೆ, ಪ್ರಯಾಣಿಕರಿಗೆ ಕ್ಯಾಶ್ ಇಲ್ಲದೆ ಹೋದ್ರೆ ಅಲ್ಲಿ ಸರ್ವರ್ ಡೌನ್ ಆಗಿ ಬಹುತೇಕರು ಏನು ಕ್ಯಾಶ್ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಟಿಕೆಟ್ ತಗೊಳ್ಳಲಾಗದೆ ಬಸ್ಸಿಂದ ಕೆಳಗೆ ಇಳಿಯುವಂತ ಪರಿಸ್ಥಿತಿ ಸಾಕಷ್ಟು ಉಂಟಾಗಿದೆ. ಎಲ್ಲ ಒಂದು ಕಡೆ ಸರ್ವರ್ ಡೌನ್ ನ ಮೊದಲೆರಡು ಬಾರಿ ಆದ ಸಂದರ್ಭದಲ್ಲೇ BMTC ಅವರು ಎಚ್ಚೆತ್ತುಕೊಳ್ಳದೆ ಇದೀಗ ಪದೇ ಸರ್ವರ್ ಡೌನ್ ಇಂದ ಪ್ರಯಾಣಿಕರು ಕೂಡ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ. ಎಂ ಕುಮಾರ್, ಮತ್ತೆ ಏನ್ ಹೇಳ್ತಿದ್ದಾರೆ ಅಂದ್ರೆ BMTC ಅವರು ಏನಾದ್ರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರ? ಪದೇ ರೀತಿ ಸರ್ವರ್ ಡೌನ್ ಕೊಡೋದು ಯಾಕೆ, ಏನು ಎತ್ತ ಅಂತ ಹೇಳಿ ಈ ಬಗ್ಗೆ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ BMTC ಅಧಿಕಾರಿಗಳು ಸರ್ವರ್ ಡೌನ್ ಬಗ್ಗೆ ಈಗ ಒಂದು ಸಭೆಯನ್ನ ನಡೆಸಿ ಆ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಮಾಡಬೇಕಾಗಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಅಧಿಕಾರಿಗಳು ಚರ್ಚಿಸಿ ಪರ್ಯಾಯ ವ್ಯವಸ್ಥೆ ಜೊತೆಗೆ ಕ್ಯಾಶ್ ಅನ್ನ ತೆಗೆದು ಪ್ರಯಾಣಿಕರು ಯಾವುದೇ ಸಂದರ್ಭದಲ್ಲಿ ಕ್ಯಾಶ್ ಅನ್ನು ಕೂಡ ಕ್ಯಾರಿ ಮಾಡಬೇಕು ಅಂತೇಳಿ ಈಗ ಅಧಿಕಾರಿಗಳು ಹೇಳ್ತಾ ಇರೋದು. ಎಂ ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.